Audio Jungle. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಸ್ ಗೌಡ. ಇವತ್ತಿನ ಸ್ಪೆಷಲ್ ಗುಂಟೂರು ಚಿಕನ್. ನಮ್ಮ ಮನೇಲಿ ಮಾಡೋ ಗುಂಟೂರು ಚಿಕನ್ ಎವರ್ ಗ್ರೀನ್. ಯಾವ ರೆಸ್ಟೋರೆಂಟ್ ಅಂತ ಏನು ಕಡಿಮೆ ಇಲ್ಲ, ಸೂಪರಾಗಿರುತ್ತೆ. ಅತಿ ಏನು ಹೊರಗಡೆ ಫುಡ್ ನಾವೇನು ತಿಂತೀವೋ ಅದೆಲ್ಲರಿಗಿಂತಲೂ ಮನೇಲಿ ಮಾಡೋ ಫುಡ್ಡೇ ಸೂಪರಾಗಿರುತ್ತೆ. ಅದಕ್ಕೂ ಹೆಚ್ಚು ಈ ಗುಂಟೂರು ಚಿಕನ್ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಲೇಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಇದೇ ಥರ ಒಳ್ಳೆ ವೀಡಿಯೋ ಕೂಡ ಬರುತ್ತೆ. ಅದೇ ರೀತಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಜಸ್ಟ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಓಕೆ, ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು. ಯಾಕಂದರೆ ರೆಸ್ಟೋರೆಂಟಲ್ಲಿ ನಾವು ತಿಂತಾ ಇರ್ತೀವಿ, ಯಾವ ರೆಸ್ಟೋರೆಂಟ್ಗಂತೇನು ಕಡಿಮೆ ಇಲ್ಲ. ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನೆಲ್ಲ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಅಥವಾ ಪ್ಯಾನ್ ತೊಗೊಳ್ಳಿ. ಅದು ಸ್ವಲ್ಪ ಬಿಸಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒನ್ ಟೇಬಲ್ ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು, ಒಂದು ಫುಲ್ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ಳೋಣ. ಆಯಿಲ್ ತುಂಬ ಬಿಸಿ ಆಗೋದು ಬೇಡ, ಸ್ವಲ್ಪ ಮೀಡಿಯಮ್ ಬಿಸಿ ಆದ ತಕ್ಷಣ ಹಾಕ್ಕೊಳ್ಳಿ. ತುಂಬ ಬಿಸಿ ಆಗಿಬಿಟ್ಟೆ ಧನಿಯಾ ಕಾಳು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ. ಒಂದು ಅರ್ಧ ಎಣ್ಣೆ ಬಿಸಿ ಆದ ತಕ್ಷಣ ಧನಿಯಾ ಕಾಳು ಹಾಕ್ಕೊಂಡು ಸ್ವಲ್ಪ ಆ ಕಡೆ ಫ್ರೈ ಮಾಡ್ತಾ ಇರಿ. ಇದು ಕೂಡ ಮೀಡಿಯಮ್ ಆಗಲಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾವು ಹಾಕಲಿಕ್ಕೆ ಇದು ಅದ್ರ ಜೊತೆ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಬ್ಲ್ಯಾಕ್ ಆಗೋಕ್ಕೆ ಬಿಡಬಾರ್ದು, ಸ್ಮೆಲ್ ಕೆಟ್ಟೋಗುತ್ತೆ. 1 ಇಂಚ್ ಅಥವಾ 2 ಇಂಚಷ್ಟು ಚಕ್ಕೆ ತೊಗೊಳ್ಳಿ, ಅದಕ್ಕೆ ಹಾಕಿ. ಆಯಿಲ್ ತುಂಬ ಏನು ಯೂಸ್ ಮಾಡೋದು ಬೇಡ. ನೋಡಿ, ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 3 ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು 5ರಿಂದ 6 ಕರಿಮೆಣಸು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ. ಎಲ್ಲ ಸ್ವಲ್ಪ ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಉರಿಬೇಕು ಇದನ್ನು, ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2 ಅಥವಾ 3 ಏಲಕ್ಕಿ ಹಾಕ್ತೀರಿ, ಸಿಪ್ಪೆ ಸಮೇತ ಹಾಕಿ, ತುಂಬ ಟೇಸ್ಟ್ ಕೊಡುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಲೋ ಫ್ಲೇಮಲ್ಲೇ ಇರಲಿ, ಅದು ಮಾತ್ರ ಮರಿಬೇಡಿ, ಲೋ ಫ್ಲೇಮಲ್ಲೇ ಉರಿಬೇಕಿದು, ಹಂಗಾರೆ ಟೇಸ್ಟ್ ಕೆಡಲ್ಲ. ಒಣ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಹತ್ರ ಯಾವುದು ಖಾರ ಒಣ ಮೆಣಸಿನ್ಕಾಯಿ ಸ್ವಲ್ಪ ಖಾರವಾಗಿರೋದು 5ರಿಂದ 6 ಹಾಕಿ. ನಾವು 1/4 kg ಇಲ್ಲಿ ಚಿಕನ್ ತೊಗೊತಾ ಇದ್ದೀವಿ, ಅಷ್ಟಕ್ಕೆ ಮಾತ್ರ. ಲೋ ಫ್ಲೇಮಲ್ಲಿ ಇಟ್ಟಿರುತ್ತೇನೆ. ಒಂದು 3ರಿಂದ 4 ಗೋಡಂಬಿ ತೊಗೊಳ್ಳಿ, ನಾನು 5 ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಂಡಿಗೆ ಹಾಕಿ, ಯಾಕಂದರೆ ಮೊದಲೇ ಹಾಕಿರೋದು ತುಂಬ ರೆಡ್ ಆಗುತ್ತೆ, ಅದಕ್ಕೆ ಎಂಡಿಗೆ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನಂಗಿದ್ರೆ ಖಾರ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನು ಮೀಡಿಯಮ್ಗೆ ಏನು ಬೇಕೋ ಅದಕ್ಕೆ ಹಾಕ್ತಿದ್ದು. 1/4 kg ಮಾತ್ರ ಚಿಕನಿಗೆ ಮಾಡ್ತಿರೋದು, ಅದಕ್ಕೆ ಇಷ್ಟು ಸಾಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ಲೋ ಆಗೇ ಮಾಡಬೇಕು. ರೆಸ್ಟೋರೆಂಟಲ್ಲಿ ತೋರಿಸೋ ಥರ ಮನೇಲಿ ನೀವು ಪ್ರತಿಯೊಂದು ಮಾಡ್ಬೋದು. ನಮ್ಮ ಚಾನಲ್ ಇದೇ ಥರ ಫಾಲೋ ಮಾಡ್ತಾಯಿರಿ. ಅಥವಾ ನಿಮ್ಗೆ ಯಾವುದು ಪರ್ಟಿಕ್ಯುಲರ್ ವೀಡಿಯೋ ಬೇಕಂತಲೂ ಕಮೆಂಟ್ ಮಾಡ್ಬೋದು, ನಾವು ಮಾಡಾಕ್ತೀವಿ ವೀಡಿಯೋ. ಇದಾಗಿದೆ, ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇಷ್ಟನ್ನು ಮಾತ್ರ ಮಿಕ್ಸಿಗೆ ರುಬ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು, ಇಲ್ಲಾಂದರೆ ಸ್ಮೆಲ್ ಕೆಟ್ಟೋಗುತ್ತೆ. ಮಿಕ್ಸಿ ನುಣ್ಣಗೆ ರುಬ್ಕೊಳ್ಳೋಣ. ನೆಕ್ಸ್ಟು ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ನಿಮ್ಗೆ ಆಯಿಲ್ ಜಾಸ್ತಿ ಬೇಕಿದ್ರೆ ಡೈರೆಕ್ಟ್ ಹಾಕಿ, ಕಡಿಮೆ ಬೇಕಿದ್ರೆ 1 ಟೇಬಲ್ ಸ್ಪೂನ್ ಹಾಕಿರೂ ಸಾಕು. ಆಯಿಲ್ ಬಿಸಿ ಆದಮೇಲೆ ಆಗಿಲ್ಲ, ಇನ್ನು ಸ್ವಲ್ಪ ಆಗಲಿ ಬಿಸಿ. ಇದು ಬಿಸಿ ಆಗಿದೆ. ಇವಾಗ
ಚಿಕ್ಕದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಹಾಕಿ, ಇಲ್ಲಿ 1/4 kg ಚಿಕನ್ಗೆ ಆಗಿರೋದ್ರಿಂದ ಒಂದು ಈರುಳ್ಳಿ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಣ್ಣೆಯಲ್ಲಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ಏನು ತಿಂತೀರ ಅದೇ ಥರ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಆಗಿದೆ, ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ, ಒಂದು 10 ಎಸಳು ಕರಿಬೇವು. ಒಂದು ಸ್ವಲ್ಪ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್, 1/4 kgಗೆ ಸಾಕಾಗುತ್ತೆ ಅಷ್ಟು. ನೀವು ಶುಂಠಿ ಅಥವಾ ಬೆಳ್ಳುಳ್ಳಿ ಮನೆಯಲ್ಲೇ ಸ್ವಲ್ಪ ಜಜ್ಜಿ ಹಾಕಂಗಿದ್ರೆ ಹಾಕಿ, ಇದು ಪಾಕೆಟ್ದು ನಾವು 1.5 ಸ್ಪೂನ್ ಹಾಕ್ತಾಯಿದ್ವಿ. ಜಜ್ಜಿ ಹಾಕಂಗಿದ್ರೆ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಅವೈಲೇಬಲ್ ಇಲ್ಲ, ನಾವು ಅದಕ್ಕೆ ಪಾಕೆಟ್ ಹಾಕ್ತಾಯಿದ್ದೀವಿ. ಒಂದು ಚಿಟಿಕೆ ಅರಿಶಿನ ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಈರುಳ್ಳಿ ಆಗಿದೆ ಆಲ್ರೆಡಿ, ಚೆನ್ನಾಗಿ ಬರ್ತಾ ಇದೆ. ನಾವಿಲ್ಲಿ ಒಗ್ಗರಣೆಗೆ ಒಂದು 2ರಿಂದ 3 ಒಣಮೆಣಸಿನ್ಕಾಯಿ ಹಾಕ್ಬೋದು. ನಾನು 2 ಹಾಕಿದ್ದೀನಿ. ಸ್ಟಾರ್ಟಿಂಗ್ಗೆ ಹಸಿಮೆಣಸಿನ್ಕಾಯಿ ಸ್ಟಾರ್ಟಿಂಗ್ಗೆ ಹಾಕ್ಬೋದು. ಒಣಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಎಲ್ಲ ಆದಮೇಲೆ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗೋಗುತ್ತೆ. ನಾವೇನು ಸ್ವಲ್ಪ ರುಬ್ಕೊಂಡು ಇಟ್ಕೊಂಡಿದ್ವೋ ಮಸಾಲೆ ಐಟಮ್ ಹುರ್ಕೊಂಡಿರೋದು, ಅದನ್ನು ಈ ಟೈಮಲ್ಲಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಹಸಿ ವಾಸನೆ ಏನಿರಲ್ಲ, ಆಲ್ರೆಡಿ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಅದನ್ನು ಘಮ್ ಅನ್ನತ್ತೆ, ನೀಟಾಗಿ ಈ ಥರ ಫ್ರೈ ಮಾಡಿ ಇಟ್ಕೊಳ್ಳಿ. ನಾವು 1/4 kg ಚಿಕನ್ನ ನೀಟಾಗಿ ಉಪ್ಪು ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀವಿ. ಅದನ್ನು ಡೈರೆಕ್ಟಾಗಿ ಅದನ್ನು ಹಾಕಿ 3 ಸರಿ ತೊಳೆದಿದ್ದೀವಿ. ಅದನ್ನು ಹಾಕಿ ಚಿಕನ್ನ ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಮಸಾಲೆ ಜೊತೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು, ಖಾರ ಎಲ್ಲ ಬೆರಿಬೇಕು ಅದಕ್ಕೆ. ಅದು ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಆದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಟು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀವು ನೀರು ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಡ್ರೈ ಆಗೇ ಇರಲಿ. ಮುಚ್ಚಿಡೋಣ ಒಂದು 5 ನಿಮಿಷ. ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲೆ ನಾವು ತೆಂಗಿನಕಾಯಿ ಆ ಥರ ಎಲ್ಲ ಹಾಕ್ಬಾರ್ದು ಗುಂಟೂರು ಚಿಕನ್ಗೆ. ಇಷ್ಟು ಮಾತ್ರ ಇಂಗ್ರೀಡಿಯೆಂಟ್ಸ್ ಹಾಕು, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಮ್ಯಾಕ್ಸಿಮಮ್ ಆಗಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ, ಇದಕ್ಕೆ ಪುದೀನ ಕೊತ್ತಂಬರಿ 2 ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಆಗ್ತಾ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿ ಟೇಸ್ಟ್ ಮಾಡ್ಬೋದು. ಈ ಹಂತಲ್ಲಿ ಚಿಕನ್ ಬೇಯ್ದಿದೆಯಾ, ಇನ್ನೊಂದು ಸ್ವಲ್ಪ ಬೇಯಬೇಕಾ ಅಂತಲೂ ಚೆಕ್ ಮಾಡಿ, ಒಂದು ಪೀಸ್ ತಿಂದು ಚೆಕ್ ಮಾಡ್ಬೋದು. ಉಪ್ಪು ಹಾಕೋಣ ಒಂದು ಸ್ವಲ್ಪ, ರುಚಿಗೆ ಎಷ್ಟು ಬೇಕು ಅಷ್ಟು. ಯಾಕಂದರೆ ನಾವು ಕ್ಲೀನ್ ಮಾಡೋಕ್ಕಲ್ಲ, ನೀವು ಏನೆಲ್ಲ ಸ್ವಲ್ಪ ಉಪ್ಪು ಅರಿಶಿನ ಅಥವಾ ನಿಂಬೆ ಹುಳಿ ಈ ಥರ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆಕ್ ಮಾಡಿ ಆಗಿದೆ. ಇನ್ನೊಂದು 5 ನಿಮಿಷ ಮುಚ್ಚಿಡೋಣ, ತುಂಬ ಟೇಸ್ಟ್ ಬರುತ್ತೆ. ನೋಡಿ 5 ನಿಮಿಷ ಬಂದಮೇಲೆ ಈ ಥರ ಬಂದರೆ ಡೈರೆಕ್ಟಾಗಿ 1 ಟೇಬಲ್ ಸ್ಪೂನು ಲೆಮನ್ ಮಿಕ್ಸ್ ಮಾಡಿದ್ರೆ ವಾವ್ ಸೂಪರಾಗೇ ಇರುತ್ತೆ. ಯಾವ ರೆಸ್ಟೋರೆಂಟಲ್ಲಿ ಕೂಡ ಈ ಟೇಸ್ಟು ಇಷ್ಟು ಸಿಂಪಲಾಗಿ ಇಷ್ಟು ಕಡಿಮೆ ದುಡ್ಡಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಕಂಪ್ಲೀಟ್ ಆಗಿದೆ, ಸರ್ವ್ ಮಾಡೋಣ ಬನ್ನಿ.
ದುಡ್ಡಿಗೆ ಇಷ್ಟು ಕಡಿಮೆ ಸಮಯದಲ್ಲಿ ಗುಂಟೂರು ಚಿಕನ್ ರೆಡಿ.